ಸೇಲಂ ರೈಸ್, ಸೇಲಂ ಕುಚ್ಚಲಕ್ಕಿ. ಇದನ್ನು ಸೇಲಂ ಕುಚ್ಚಲಕ್ಕಿ ಅಂತಾರೆ. ಇದು ಸೈಕಲ್ ಬ್ರ್ಯಾಂಡ್ ಕುಚ್ಚಲಕ್ಕಿ ಅಂತಾರೆ. ಇದು ಉದ್ದಿನಬೇಳೆ. ಇದು ಪೇಪರ್ ಅವಲಕ್ಕಿ. ಇದು ಆ್ಯಕ್ಚುಲಿ ಪೇಪರ್ ಅವಲಕ್ಕಿ ಅಲ್ಲ, ಇದು ದೊಡ್ಡ ಅವಲಕ್ಕಿ. ನೀವು ಪೇಪರ್ ಅವಲಕ್ಕಿ ತೊಗೊಬೇಕು. ಲೇಡೀಸ್ ಆ್ಯಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತು ನಾನು ನಿಮಗೆ ಸಾಫ್ಟ್ ಇಡ್ಲಿ, ಮಲ್ಲಿಗೆ ಅಂತ ಇಡ್ಲಿ, ಒಳ್ಳೆ ಕಲರ್ ಅಂದರೆ ಬೆಳ್ಳಗಿರಬೇಕು ನೋಡೋಕ್ಕೆ, ಆ ಥರ ಇಡ್ಲಿನ ರೆಸಿಪಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯವರಾದರೂ ಮಾಡ್ಬೋದು ಅಥವಾ ಹೋಟ್ಲ್ಗಾದರೂ ಮಾಡ್ಬೋದು. ನೀವು ಜಾಸ್ತಿ ಇಡ್ಲಿ ಮಾಡ್ತೀರಿ ಅಂದರೆ ಏನು ಮಾಡಬೇಕು ಗೊತ್ತಾ? ಉದಾಹರಣೆಗೆ ಇದು ಸೇಲಂ ರೈಸ್, ಸೇಲಂ ಕುಚ್ಚಲಕ್ಕಿ. ಇದು ನೀವು 5 kg ತೊಗೊಬೇಕು. ಇದು ಸೈಕಲ್ ಬ್ರ್ಯಾಂಡ್ ಕುಚ್ಚಲಕ್ಕಿ, ಇದು 5 kg ತೊಗೊಬೇಕು. ಆಮೇಲೆ ಉದ್ದಿನಬೇಳೆ ಗೋಟ ಆಗಲಿ ಇದಾಗಲಿ 1.5 kg ತೊಗೊಬೇಕು. ಆಮೇಲೆ 1.5 kg ಪೇಪರ್ ಅವಲಕ್ಕಿ ತೊಗೊಬೇಕು. ಇಷ್ಟನ್ನು ಇವತ್ತು ಬೆಳಿಗ್ಗೆ ನೆನೆಸಿಟ್ಬಿಡ್ಬೇಕು. ಇವತ್ತು ಸಾಯಂಕಾಲ ಇದನ್ನು ರುಬ್ಬಬೇಕು. ಆಮೇಲೆ ಆದಮೇಲೆ ಹದವಾಗಿ ನಿಮ್ಗೆ ಎಷ್ಟು ನೀರು ಹಾಕ್ತಿರೋ ಅಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಬ್ಯಾಟರ್ನ ಚೆನ್ನಾಗಿ ಕೈಯಿಂದ ಕಲಿಸ್ಬಿಟ್ಟು ಚೆನ್ನಾಗಿ ರಪ್ಪ ಅಂತ ಒಂದು ಅರ್ಧ ಗಂಟೆ ಕಲಿಸ್ಬಿಟ್ಟು ಮುಚ್ಚಲೆ ಬಿಟ್ಬಿಟ್ರೆ ನಾಳೆ ಬೆಳಗ್ಗೆ ನೀವು ಅದನ್ನು ಮತ್ತೊಮ್ಮೆ ಉಪ್ಪು ನೋಡ್ಬಿಟ್ಟು, ಮತ್ತು ಹೋಟ್ಲವರಾದರೆ ಸ್ವಲ್ಪ ಸೋಡಾ ಹಾಕಿ, ಮನೆಯವರಾದರೆ ಸೋಡಾ ಹಾಕಬೇಕಾಗಿಲ್ಲ, ಹೋಟ್ಲವರಾದರೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಅರ್ಧ ಗಂಟೆ ಬಿಟ್ಬಿಟ್ಟು ಒಂದು ಕಡೆಯಿಂದ ಎತ್ತಿ ನೀವು ಇಡ್ಲಿ ತಟ್ಟೆ ಮೇಲೆ ಹಾಕ್ಬಿಟ್ಟು ಸ್ಟೀಮ್ ಕೊಡಬೇಕು. ಕರೆಕ್ಟಾಗಿ 15 ನಿಮಿಷ ಸ್ಟೀಮ್ ಮಾಡಬೇಕು. ಒಳ್ಳೆ ಸಾಫ್ಟಾಗಿ ಇಡ್ಲಿ ಬರ್ತದೆ. ಈಗ ಇದನ್ನು ನೆನೆಸುವ ವಿಧಾನ ನಾನು ನಿಮಗೆ ಮೊದಲನೇದಾಗಿ ಹೇಳ್ಕೊಡ್ತೀನಿ ನೋಡಿ. ಈಗ ಇದಕ್ಕೆ ನೀವೇನು ಮಾಡಬೇಕು, 1 ಲೋಟ ತುಂಬ ಪೇಪರ್ ಅವಲಕ್ಕಿ ಹಾಕೊಳ್ಳಿ, ಸರಿನಾ? ಯಾವುದನ್ನ ಫಸ್ಟ್ ಹಾಕಿ, ಇದನ್ನೇ ಫಸ್ಟ್ ಹಾಕಬೇಕು ಅನ್ನೋದೇನಿಲ್ಲ. ಇವಾಗ ಇದಕ್ಕೆ 1 ಲೋಟ ತುಂಬ ಉದ್ದಿನಬೇಳೆ, 1 ಲೋಟ ತುಂಬ ಉದ್ದಿನಬೇಳೆ ಹಾಕ್ತೀನಿ. ಇವಾಗ ಇದಕ್ಕೆ 1ಕ್ಕೆ 3 ಪಟ್ಟಷ್ಟು ನಾವು ಅಕ್ಕಿನ ಸೇರಿಸೋಣ. ಇದು ಇಡ್ಲಿಗೋಸ್ಕರ ಮಾಡ್ತಾ ಇರೋದು, ಇಡ್ಲಿ ರೆಸಿಪಿ. ನೀವೇನಾದರೂ ದೋಸೆಗೆ ಮಾಡ್ತೀರಿ ಅಂದರೆ ದೋಸೆಗೆ ಬೇರೆ ಥರ ಅಳತೆ ಇದೆ, ಅದು ನಿಮ್ಗೆ ಆ ಅಳತೆಯನ್ನು ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನೋಡಿ, ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. 3 ಆಯ್ತಲ್ಲ. ಇವಾಗ ಇದನ್ನು 3 ಬಟ್ಲು ಹಾಕ್ಕೊಳ್ಳೋಣ. ಇವಾಗ ಇದನ್ನು 3 ಸಾರಿ ತೊಳೆದ್ಬಿಟ್ಟು ನೀರು ಹಾಕಿ ಸಾಯಂಕಾಲ 6 ಗಂಟೆವರೆಗೂ ಹಂಗೆ ಇಟ್ಬಿಡೋಣ. 6 ಗಂಟೆಗೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬೋದು. ನೀವು ಒಳ್ಕಳಲ್ಲಿ ಹಾಕಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ, ಗ್ರೈಂಡ್ರಿಗೆ ಹಾಕ್ಕೊಂಡು ರುಬ್ಬಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಗ್ರೈಂಡ್ರ್ ಇದೆ, ಆದರೆ ನಮಗೆ ಮಿಕ್ಸಿ ಈಸಿ ಆಗುತ್ತೆ. ಸುಜಾತ ಮಿಕ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡ್ತೀನಿ ನೈಸಾಗಿ. ಅದು ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಚೆನ್ನಾಗಿ ಫಸ್ಟ್ 2-3 ಸಾರಿ ತೊಳೆದು, ಆಮೇಲೆ 2-3 ಸಾರಿ ತೊಳೆದು ಕ್ಲೀನಾಗಿ ನೋಡಿ, ನೀರು ಈ ರೀತಿ ಬೆಳ್ಳಗೆ ಕಾಣಿಸ್ಬೇಕು. ಆಮೇಲೆ ಇದನ್ನು ನೈಸಾಗಿ ಮಿಕ್ಸಿಗೆ ಹಾಕ್ಕೊಬೇಕು. ಈ ರೀತಿಯಾಗಿ ನೈಸಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಕಿದ್ದನ್ನೆಲ್ಲ ಹಾಕಿ ಕಲಸುವ. ಹಾಕಿ ಚೆನ್ನಾಗಿ ಬೆಳ್ಳಗೆ ಕಾಣಿಸ್ತಾ ಇದೆ ನೋಡಿ. ಅವಕ್ಕಿಂತ ಇವಾಗ ಬೆಳ್ಳಗೆ ಕಾಣಿಸ್ತಾ ಇದೆ ಹಿಟ್ಟು. ಈ ರೀತಿಯಾಗಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಮಿಕ್ಕಿದ್ದನ್ನು ತೆಗೀರಿ. ರುಚಿಗೆ ತಕ್ಕಷ್ಟು ಉಪ್ಪು ಕೊಡ್ತಾ ಇದ್ದೀನಿ. ಉಪ್ಪು ಇವಾಗ ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಹುಳಿ ಚೆನ್ನಾಗಿ ಬರ್ತದೆ ಮತ್ತು ಹಿಟ್ಟಲ್ಲೆಲ್ಲ ಉಪ್ಪು ಚೆನ್ನಾಗಿರ್ತದೆ ಅನ್ನೋ ನನ್ನ ಐಡಿಯಾ. ಒಂಚೂರು ಸಕ್ಕರೆ ಹಾಕ್ತಾಯಿದ್ದೀನಿ. ಇಡ್ಲಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸ್ಮೂತಾಗಿರುತ್ತೆ. ಹಾಗೂ ಸ್ಮೂತಾಗಿ ಚೆನ್ನಾಗಿ ರುಬ್ಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ಕಲಿಸ್ಬೇಕು. ನಾನು ಇನ್ನೂ ಚೆನ್ನಾಗಿ ರುಬ್ಬೋದು ಹೇಳ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ನೋಡಿ. ಚೆನ್ನಾಗಿ ಕಲಿಸ್ಬೇಕು ಯಾವಾಗೂ ಅಷ್ಟೇ ಹಿಟ್ಟನ್ನು. ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಕಲಸಿ ಮುಚ್ಚಲು ಹಾಕಿ ಬಿಟ್ಬಿಡ್ತೀನಿ. ಇದಕ್ಕೆ ಸೋಡಾ ಏನೂ ಹಾಕಿಲ್ಲ ನಾನು, ಹಿಂಗೆ ಕಲಿಸ್ತೀನಿ. ನಾಳೆ ಬೆಳಗ್ಗೆ ತೋರಿಸ್ತೀನಿ ಎಷ್ಟು ತುಂಬಿರುತ್ತೆ ಹಿಟ್ಟು ಇದು ಅಂತ. ಇಷ್ಟು ಹಿಟ್ಟಾಗಿದೆ, ಒಂದು 1/4 ಭಾಗ ಅಷ್ಟು ಮೇಲಕ್ಕೆ ಬಂದಿದೆ. ಚೆನ್ನಾಗಿ ಫಾರ್ಮಿಂಗ್ ಆಗಿ ಹಿಟ್ಟು. ಸ್ವಲ್ಪ ಸೋಡಾ ನೋಡಿ, ಎಷ್ಟು ಆಗ್ತಾ ಇರೋದು ನಾನು. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಡ್ಬೇಕು. ಹಿಟ್ಟು ನೋಡಿ ಗಟ್ಟಿಯಾಗಿದೆ. ಆ್ಯಕ್ಚುಲಿ ಈ ರೀತಿಯಾಗಿ ಗಟ್ಟಿ ಚೆನ್ನಾಗಿ ಫಾರ್ಮಿಂಗ್ ಆಗಿದೆ ಹಿಟ್ಟು. ಈ ರೀತಿ ಗಟ್ಟಿಯಾಗಿದ್ರೆ ಬೇಗ ಬೇಯ್ತದೆ. ಚೆನ್ನಾಗಿ ಕಲಿಸ್ತೀನಿ. ಚೆನ್ನಾಗಿ ಕಲಿಸಿದ್ದೀನಿ. ಈ ರೀತಿಯಾಗಿ ಕಲಸಿಟ್ಟಾದ್ಮೇಲೆ ಇಡ್ಲಿ ತಟ್ಟೆಗೆ ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಳಿ. ನನ್ನ ಶ್ರೀಮತಿಯವರು ಸ್ವಲ್ಪ ನೀರಿದ್ದಂಗೆ ಸವರ್ಬಿಟ್ಟಿದ್ದಾರೆ. ನೀರನ್ನು ಕ್ಲೀನಾಗಿ ತೆಗೆದು ಆಮೇಲೆ ಸವರಬೇಕು. ತುಪ್ಪ ತಿನ್ನೋರು ತುಪ್ಪ ಸವರಿ, ತುಪ್ಪ ಬೇಡ ಅನ್ನೋರು ಎಣ್ಣೆ ಸವರಿ. ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ಎತ್ಕೊಂಡು ಈ ರೀತಿ ಹಾಕಬೇಕು. ಒಂದು ಕಡೆಯಿಂದ ಹಿಟ್ಟು ಎತ್ಕೊಬೇಕು ಯಾವಾಗೂ. ಆ ರೀತಿಯಾಗಿ ಒಂದು ಕಡೆಯಿಂದ ತೆಗೆದು ಈ ರೀತಿ ಇಡ್ಲಿ ತಟ್ಟೆಗೆ ತುಂಬಬೇಕು.
ಈ ಇಡ್ಲಿಯಲ್ಲಿ ತುಂಬ ಪೌಷ್ಟಿಕಾಂಶವಿದೆ. ನೀರು ಕುದಿ ಬಂದಮೇಲೆ ನೋಡ್ಕೊಬನ್ನಿ, ನೀರು ಮೇಲಕ್ಕೆ ಬರ್ತದೆ, ಅದು ಕೆಳಗಡೆ ಒಂದಿಕ್ಕಿಲ್ಲ. ಆ್ಯಕ್ಚುಲಿ ನೀನು ಹಂಗೆ ಇಕ್ಕಿರೋದು ನನ್ನ ಪ್ರಕಾರ ನನ್ನ ಶ್ರೀಮಂತಿಯವರು ಇಕ್ಕಿದ್ದಾರೆ, ಅದು ನೀರು ಮೇಲಕ್ಕೆ ಬರ್ಬೋದು, ಬರಲ್ಲ. ಕೆಳಗಡೆ ಒಂದು ತಟ್ಟೆ ಇಕ್ಕಿಲ್ಲ. ಈ ರೀತಿಯಾಗಿ ಇಟ್ಟು ಹೈ ಫ್ಲೇಮಲ್ಲಿ ಇಟ್ಟು 15 ನಿಮಿಷ ಕರೆಕ್ಟಾಗಿ ಬೇಯಿಸ್ಬೇಕಿದನ್ನು. ಈಗ ಸುಮಾರು ಒಂದು 10ರಿಂದ 15 ನಿಮಿಷ ಆಗಿತ್ತು ಇಡ್ಲಿಗೆ ಹಾಕಿ. ಇಡ್ಲಿಗೆ ನೋಡಿ ಈ ರೀತಿ ಕಾಣಿಸ್ತದೆ, ಬೆಂದಿದೆ ಇಡ್ಲಿ, ಬೆಂದಿದೆ ಗಾಯ್ಸ್. ಇದನ್ನು ತೆಗೆದು ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ನೋಡಿ ಚೆನ್ನಾಗಿ ಇಡ್ಲಿ ಬೆಂದಿದೆ. ಒಂದೊಂದು ಮನೆಯಲ್ಲಿ ಒಂದೊಂದು ತಟ್ಟೆ ಇರುತ್ತೆ. ಸೊ ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿದ್ರಲ್ಲ, ಇಡ್ಲಿ ಕಲರು ಈಗ ಚೆನ್ನಾಗಿ ಬಂದಿದೆ ಇಡ್ಲಿ. ಇದನ್ನು ತೆಗೆದು ನಾನು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಇದ್ರ ಜೊತೆಗೆ ಇವತ್ತು ಚಟ್ನಿ, ಕಡಲೆಬೀಜ ಚಟ್ನಿ ಮಾಡಿದ್ದಾರೆ, ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಟಿದ್ದಾರೆ, ಒಳ್ಳೆ ತರಕಾರಿ ಸಾಂಬಾರು ಮಾಡಿದ್ದಾರೆ. ಫುಲ್ ಪೌಷ್ಟಿಕಾಂಶ ನೋಡಿ, ಒಳ್ಳೆ ಬೇಳೆ, ಒಳ್ಳೆ ತರಕಾರಿ, ನುಗ್ಗೆಕಾಯಿ, ಒಂದು ದಿನಕ್ಕೆ ಬೇಕಾಗಿರುವಷ್ಟು ಪೂರ್ತಿ ಪ್ರೋಟಮಿನ್ ಇದರಲ್ಲಿದೆ. ತುಂಬ ಗುಣಗಳಿದ್ದಾವೆ ಇಡ್ಲಿಯಲ್ಲಿ. ಆ ಇಡ್ಲಿಯ ಮಹತ್ವ ನಿಮ್ಗೆ ಹೇಳ್ಕೊಡ್ತೀನಿ ಏನೇನಿದೆ ಅಂತ. ಇಡ್ಲಿ ತೆಗೆದ್ಮೇಲೆ 5 ನಿಮಿಷ ಇದನ್ನು ಹಿಂಗೆ ಬಿಟ್ಬಿಡ್ಬೇಕು. ತಣ್ಣಗಾದ್ಮೇಲೆ ಇಡ್ಲಿನ ತೆಗಿಯೋಣ. ನೀವು ಇಡ್ಲಿನ ಇವಾಗೆ ಖಾಲಿ ಮಾಡೋದಾದರೆ ಸ್ವಲ್ಪ ನೀರು ಚಿಮಿಸ್ಕೊಳ್ಳಿ. ಇಡ್ಲಿನ ನೀವು ತೆಗಿಯೋಕ್ಕೆ ಪ್ರಾರಂಭ ಮಾಡಿದ್ರೆ ನೀಟಾಗಿ ಬರುತ್ತೆ. ಬಿಸಿ ಬಿಸಿ ತೆಗಿಯೋಕ್ಕೆ ಹೋದರೆ ನೀಟಾಗಿ ಬರೋದಿಲ್ಲ. ಇದ್ರ ಬೆಳ್ಳ ಅಡ್ಡ ಇದೆ ನೋಡಿ ಕ್ಯಾಮ್ರಾಗೆ, ನೋಡಿ ಹೆಂಗೆ ಪಂಜಿ ಆಗಿದೆ, ಹತ್ರ ಪಂಜಿ ಆಗಿದೆ ಇಡ್ಲಿ. ತುಂಬ ಸಾಫ್ಟಾಗಿ ಒಳ್ಳೆ ಕಲರ್ ಬಂದಿರುವಂಥ ಇಡ್ಲಿ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕ್ಲೀನ್ ಆಗಿದೆಯಲ್ಲ. ಸೊ ಕೆಲವು ಹೋಟ್ಲುಗಳಲ್ಲಿ ಈ ರೀತಿ ಕಲರ್ ಇರೋದಿಲ್ಲ, ಒಂದೊಂದು ಮನೇಲೂ ಈ ರೀತಿ ಫುಲ್ ವೈಟ್ ಇರೋದಿಲ್ಲ. ವೈಟ್ ಇಡ್ಲಿ ಬರಬೇಕು, ಸಾಫ್ಟಾಗಿ ಇರಬೇಕು ಅಂತ ತೋರಿಸುವಂಥ ನನ್ನ ಪ್ರಯತ್ನ. ಇವಾಗ ಇದರ ಗುಣಗಳ ಬಗ್ಗೆ ಹೇಳ್ತೀನಿ, ಇದರಲ್ಲಿ ಏನೇನು ಗುಣ ಇದ್ದಾವೆ ಅಂತ. ನೋಡಿ, ಬಿಸಿ ಬಿಸಿ ಇಡ್ಲಿಯನ್ನು ಈ ರೀತಿಯಾಗಿ ಒಳ್ಳೆ ಸಾಂಬಾರ್ ಜೊತೆ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಇದರ ಪ್ರಭಾವ ಬೀಳುತ್ತೆ. ಸಾಂಬಾರು ಚೆನ್ನಾಗಿದೆ, ಇಡ್ಲಿ ಮತ್ತು ಚಟ್ನಿ, ಇಡ್ಲಿ ಚಟ್ನಿನೂ ತುಂಬಾ ಚೆನ್ನಾಗಿದೆ.